ರೆಟ್ರೋ ಅಂದ ತಕ್ಷಣ ನಿಮಗೆ 1975 ಗೊತ್ತಾಯಿದೆ. ಈಗ ನಮ್ಮ ಧ್ರುವ ಬಟ್ಟೆ ಹಾಕೊಂಡ್ರೆ ನೋಡಿರ್ತೀರ ನೀವೆಲ್ಲ ರೆಟ್ರೋ. ಬಟ್ ಅದನ್ನು ನಮ್ಮ ಹುಡುಗಿ ಪಕ್ಕದಲ್ಲಿ ಒಂದು ಹುಡುಗಿ ಕೂತಿಯಾಳ ನೋಡಿ, ಮತ್ಲಕ್ಷ್ಮಿ ಹೆಂಗೆ ಬಂದಿಯಾಳ ನೋಡಿ, ಗ್ಲಾಮರಾಗೆ ಲಗ 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 ಅಂತ ಬಂದಿಯಾಳೆ. ಅವಳು ರೆಟ್ರೋದಲ್ಲಿ ಬರ್ಬೋದಾಗಿತ್ತಾನೆ ಅಲ್ವಾ? ಯಾಕೆ ಬಂದಿಲ್ಲ ಅಂತ ಕೇಳಿ. ಸೊ ರೆಟ್ರೋ ಅಂದರೆ 1975-80s ಅಂಡರಲ್ಲಿ ಎಂಟರ್ ಸಿನಿಮಾ ನಿಮಗೆ ಹಳೆ ಬೆಂಗಳೂರು ಕರ್ಕೊಂಡು ಹೋಗುತ್ತೆ. ಕಾಳಿದಾಸ ಕೇಳಿ ಹಳೆ ಬೆಂಗಳೂರನ್ನ ತೋರಿಸ್ತಾನೆ, ಅಲ್ಲಿ ನಡೆಯುವಂಥ ಒಂದು ಎಮೋಷನ್ಸ್ ಏನಿದೆ. ಸೊ ಅದನ್ನು ಹೇಳಕ್ಕೆ ಕೊಟ್ಟಿದ್ದೀವಿ. ಅದೇ ಬರುತ್ತೆ, ಏಪ್ರಿಲ್ಗೆ ಬರುತ್ತೆ, ನೀವೇ ನೋಡ್ತೀರಾ. ಏಪ್ರಿಲ್ಗೆ ಟ್ರೈ ಮಾಡ್ತಾಯಿದ್ದೀನಿ. ಏಪ್ರಿಲ್ ಅಂತ ಹಾಕಿಬಿಟ್ರೆ ನೀವೆಲ್ಲ ಸೇರ್ಕೊಂಡ ಮೇಲೆ ಹಾಂ ಸರಿ. ಆಮೇಲೆ ಇನ್ನೇನು ಸಮಾಚಾರ? ರಮೇಶ್ ಸರ್ ಒಂದು ಇಂಟರ್ವ್ಯೂಲಿ ಸರ್ ನಮಗೆಲ್ಲ ಸಿಕ್ತಾಗ ಯೂಟ್ಯೂಬರ್ಸ್ ಎಲ್ಲ ಸಿಕ್ತಾಗ ಮಾತಾಡ್ತಾ ಇದ್ರು, ನೆಕ್ಸ್ಟು ಸಿನಿಮಾ ಮಾಡಿದಾಗ ನಾನು ಒಂಥರ ರೌಡಿ ಗೆಟಪ್ಪಲ್ಲಿ ಮಾಡ್ತೀನಿ, ರೌಡಿಸಮಲ್ಲೇ ಮಾಡೋದು, ನಾನು ನಾರ್ಮಲ್ ಆಗಿ ಲವ್ ಇವೆಲ್ಲ ಸಾಕಾಗ್ಬಿಟ್ಟಿದೆ ನನಗೆ, ಇನ್ನೇನಿದ್ರು ರೌಡಿಯಾಗಿ ಇದು ಮಾಡಬೇಕು ಅಂತ. ಏನೋ ಈ ಸಿನಿಮಾದಲ್ಲಿ ಏನಾದ್ರು ಇದೆಯಾ ಸರ್? ಅದು ಅದೇ ಅಷ್ಟೆಲ್ಲ ಕೇಳಿದ್ದ ನೀನು ಎಲ್ಲರ ಮುಂದೆ ಕೇಳಿ. ಎಲ್ಲ ಯೂಟ್ಯೂಬರ್ಗೂ ಕೇಳಿದಾಗೆ. ಹೌದಾ? ಸರಿ, ಏಪ್ರಿಲ್ ನೋಡೋಣ. ಅದೇನು ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ನಿನ್ಗೇನ ಗೊತ್ತಾ ಮಗನೇ? ಇಲ್ಲ ಇವಳು ಗೊತ್ತು, ಈಗ ನಮ್ಮ ಹೀರೋಯಿನ್ ಗೊತ್ತಿದೆ. ಹೇಳ್ಬಿಡ ಮಗ, ಇದು ಹೇಳ್ಬಿಡ, ಇರ್ಲಿ ಹೇಳ್ಬಿಡ. ಸೊ ಏಪ್ರಿಲ್ ಬರುತ್ತೆ, ಏಪ್ರಿಲ್ ನೋಡಿ ಏನಿದೆ ಅಂತೆಲ್ಲ ಇನ್ಸೈಡ್ ಗೊತ್ತಾಗುತ್ತೆ ಅಲ್ವಾ ಮಕ್ಕಳ? ಆಮೇಲೆ ಇನ್ನೇನಲ್ಲ ಸಮಾಚಾರ? ನಿಮಗೆ ಕಾಳಿದಾಸನಾಗಿ ಈ ಸಿನಿಮಾದಲ್ಲಿ ಅಭಿನಯಿಸಿದ್ದು ಎಷ್ಟು ಖುಷಿ ಕೊಡ್ತು, ಪ್ಲಸ್ ಆ್ಯಸ್ ಆ್ಯನ್ ಆ್ಯಕ್ಟರ್ ಆಗಿ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಆಗುತ್ತೆ? ಖುಷಿ ಅನ್ನೋದು ಅಫ್ಕೋರ್ಸ್ ಇಟ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಮಿ. ಏಕೆಂದರೆ ಹೀಸ್ ವರ್ಕ್ಡ್ ವಿತ್ ಡೈರೆಕ್ಟರ್ ಅವರು ಎಲ್ಲ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಅವರು ಎಲ್ಲ ಥರ ಆ್ಯಕ್ಟಿಂಗೂ ನೋಡಿಬಿಟ್ಟಿದ್ದಾರೆ. ಸೊ ನಾವು ಅವ್ರನ್ನ ಸ್ಯಾಟಿಸ್ಫೈ ಮಾಡೋದು ಸ್ವಲ್ಪ ಕಷ್ಟ. ಕರೆಕ್ಟ್ ಅಲ್ವಾ? ಜಿನಿಯನ್ಲಿ ದರ್ಶನ್ ಸರ್ ಜೊತೆ ಮಾಡಿದ್ದಾರೆ, ಸುದೀಪ್ ಸರ್ ಜೊತೆ ಅವ್ರು ಮಾಡಿದ್ದಾರೆ, ಶಿವಣ್ಣನ ಜೊತೆ ಮಾಡಿದ್ದಾರೆ, ಎಕ್ಸ್ಕ್ಯೂಸ್ ಮೀ ರಮ್ಯಾ ಮೇಡಮ್ ಜೊತೆ. ಸೊ ಈ ಸೀನ್ ದೊಡ್ಡ ಆ್ಯಕ್ಟರ್ಸ್ ಜೊತೆನೇ ಮಾಡಿದ್ದಾರೆ. ಸೊ ಅವನು ದೊಡ್ಡ ಆ್ಯಕ್ಟ್ರ್ ಅಲ್ಲಲ್ಲ, ಹಂಗಲ್ಲ, ದೊಡ್ಡ ಆ್ಯಕ್ಟರ್ಸ್ ಜೊತೆ ಮಾಡಿದ್ದಾರೆ. ನಾವು ಅದಕ್ಕೇ ಯಾವ್ದಾನ ಒಂದು ಸೀನ್ ಹೇಳಿದಾಗ ಒಂದು 5-6 ಥರ ಮಾಡ್ತೀವಿ. ಅಣ್ಣ ಇದರಲ್ಲಿ ಯಾವ್ದು ಬೇಕು ನೀವು ಸೆಲೆಕ್ಟ್ ಮಾಡಿಕೊಳ್ರಿ ಅಂತ. ಏಕೆಂದರೆ ಅವ್ರದ್ದು ಒಂಚೂರು ಅತೃಪ್ತ ಆತ್ಮ, ಇಲ್ಲ ಇನ್ನೂ ಒಂಚೂರು ಬೇಕು, ನನಗೆ ಇನ್ನೂ ಬೇರೆ ಬೇಕು ಅಂತ ಹೇಳ್ತಾರೆ. ಸೊ ಆತ್ಮನ ತೃಪ್ತಿಪಡಿಸೋದಕ್ಕೊಂದು ಪ್ರಯತ್ನ ನಡೆದಿದೆ. ಇಲ್ಲ ಬ್ರೋ, ವಿ ಹ್ಯಾವ್ ಗಿವನ್ ಅವರ್ 100%. ತುಂಬ ಹೋಮ್ವರ್ಕ್ ಮಾಡಿಕೊಂಡು ಮಾಡಿರೋವಂಥ ಸಿನಿಮಾ ಇದು. ಈ ಸಿನಿಮಾಲಿ ನೀವು ಯೂಶ್ವಲಿ ನಮ್ಮ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಿರೋ ಅದೆಲ್ಲ ಇರುತ್ತೆ. ಒಳ್ಳೆ ಡೈಲಾಗ್ಸ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಆ್ಯಂಡ್ ಮಾಸ್ ಡೈಲಾಗ್ಸು ನಿಮ್ಗೆ ಕೇಳಂಗೆ ಇಲ್ಲ, ಅದಿರುತ್ತೆ. ಒಂದು ಒಳ್ಳೆ ಡ್ರಾಮಾ ಇದೆ, ಜಾಸ್ತಿ ಫೈಟ್ಸ್ ಇರಲ್ಲ ಇದರಲ್ಲಿ. ಫ್ಯಾಮಿಲಿ ಕೂತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ. ತುಂಬ ಇನ್ನೋಸೆನ್ಸ್ ಕ್ಯಾರಿ ಮಾಡಿದ್ದಾರೆ. ಅಂದರೆ ಕಾಳಿದಾಸ ಕ್ಯಾರೆಕ್ಟರ್ನ ಅವ್ನು ತುಂಬ ಇನ್ನೋಸೆಂಟು ಅವನು. ಸೊ ಅವನಿಗೆ ಏನಾದರೂ ಆಯಿತು ಅಂದರೆ ಆ್ಯಸ್ ಅನ್ ಆಡಿಯನ್ ಅವ್ರಿಗೆ ಬೇಜಾರಾಗಬೇಕು. ಸೊ ಅಷ್ಟು ಚೆನ್ನಾಗಿ ಪೋಣಿಸಿದ್ದಾರೆ ಕ್ಯಾರೆಕ್ಟರ್ನ. ಮತ್ತು ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಜನ ಸೀನಿಯರ್ ಆ್ಯಕ್ಟರ್ಸ್ ಇದ್ದಾರೆ. ರವಿಚಂದ್ರನ್ ಸರ್ ಆಗಿರ್ಬೋದು, ರಮೇಶ್ ಅರವಿಂದ್ ಅವರಾಗಿರ್ಬೋದು, ಸಂಜಯ್ ದತ್ ಸರ್, ಶಿಲ್ಪಾ ಶೆಟ್ಟಿ, ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಅನ್ನೋದಿರುತ್ತೆ. ಸೊ ಇಷ್ಟು ಜನ ಆ್ಯಕ್ಟ್ರಸ್ ಇದ್ದಾಗ ಎಲ್ರಿಗೂ ಸ್ಕ್ರೀನ್ ಸ್ಪೇಸ್ ಹೆಂಗೆ ಕೊಡ್ತೀವಿ, ಮತ್ತು ಅವ್ರದ್ದು ಎಲಿವೇಶನ್ಸ್ ಏನಿರುತ್ತೆ. ಸೊ ಇದನ್ನೆಲ್ಲನೂ ಆ್ಯಸ್ ಅ ಹೋಲ್ ನೋಡಿದ್ರೆ ಹೀಸ್ ಡನ್ ಅ ವಂಡರ್ಫುಲ್ ಜಾಬ್. ಹೀಸ್ ಅ ಪರ್ಫೆಕ್ಟ್ ಡೈರೆಕ್ಟರ್. ಸರ್, ಫಸ್ಟ್ ಪ್ಯಾನ್ ಇಂಡಿಯನ್ ಸಿನಿಮಾ ನಿಮ್ಮ ಕಡೆಯಿಂದ ಅಫಿಷಿಯಲ್ ಆಗಿ, ಅದರೆಲ್ಲ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಸರ್? ಪ್ಯಾನ್ ಇಂಡಿಯಾ ಕಾನ್ಸೆಪ್ಟು ಯಾವತ್ತು ಆ ಥರ ಏನು ಪ್ರಿಪ್ರೇಷನ್ ಅಂತೇನಿಲ್ಲ. ಮನೆ ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲಿ ಬೇಕಾದ್ರೂ ಜನ ನೋಡ್ತಾರೆ. ಕಂಟೆಂಟ್ ಮೋಸ್ಟ್ ಇಂಪಾರ್ಟೆಂಟ್ ಕಂಟೆಂಟು. ಅದಕ್ಕೆ ಪ್ಯಾನ್ ಇಂಡಿಯಾ ಅಂತೇನಿಲ್ಲ, ಪ್ಯಾನ್ ಇಂಡಿಯಾ ಅನ್ಕೊಂಡೇನಿಲ್ಲ, ಕಂಟೆಂಟ್ ಓರಿಯೆಂಟೆಡ್. ಸೊ ಇಲ್ಲಿ 5 ಲ್ಯಾಂಗ್ವೇಜು ಸಿನಿಮಾ ಮಾಡ್ತಿದ್ವಿ. ಕಂಟೆಂಟ್ ಸ್ಟ್ರಾಂಗ್ ಆಗಿತ್ತು ಅಂದರೆ ಮೂಲೆಗೆ ಯಾವುದೇ ಭಾಷೆಗೆ ಅಡಚಣೆ ಇಲ್ಲದೆ ಹೋಗುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಸ್ಟ್ರಾಂಗ್ ಕಂಟೆಂಟ್. ನಿಮ್ಗೆ ಗೊತ್ತಾಯಿದೆ, ಶಿವ ಎಲ್ಲ ಕಡೆ ನುಗ್ತಾ ಇದ್ದಾನೆ. ಇವಾಗ್ಲೂ ಕುಂಭಮೇಳದಲ್ಲಿ ಎಲ್ಲೋದ್ರೂ ಗುರುಜಿ ಏನಾದ್ರು ಹಿಂದಿ ಲಿರಿಕ್ಕು, ಹಾಂ, ಗುರುಜಿ ಕಿ ಚಾಲ್ ದೇಕು ಅಂದ್ಕೊಂಡೆಲ್ಲ ಅಲ್ಲಿ ಕುಂಭಮೇಳದಲ್ಲಿ ಹಾಕೊಂಡು ಹೊಡಿತಿದ್ದಾರೆ. ಅಷ್ಟು ಅದ್ಭುತವಾಗಿ ರೆಸ್ಪಾನ್ಸ್, ಅಷ್ಟು ಅದ್ಭುತವಾಗಿ ಇಟ್ಟಾಗಿದೆ. ಸೊ ಬಿಕಾಸ್ ಆಫ್ ಕಂಟೆಂಟ್ ಸ್ಟ್ರಾಂಗ್ ಆಗಿರೋದ್ರಿಂದ ಕುಂಭಮೇಳದಲ್ಲೂ ಹಾಕೊಂಡು ಇದನ್ನು ಮಾಡ್ತಾರೆ. ಸೊ ಹೋಗ್ತಿದೆ, ಕಂಟೆಂಟ್ ಸ್ಟ್ರಾಂಗ್ ಆಗಿದೆ. ಸೊ ಲೆಟ್ಸ್ ಸಿ, ಭಾರತ ಎಲ್ಲ ಕಡೆ, ಭಾರತ ಅಂತಲ್ಲ ವರ್ಲ್ಡ್ ವೈಡ್ ಪಿಕ್ಚರ್ ರಿಲೀಸ್ ಆಗುತ್ತೆ. ಸೊ ಇವೆಲ್ಲ ನೋಡ್ತೀರಾ, ಆಮೇಲೆ ಮಾತಾಡೋಣ.
ಡಬ್ಬಿಂಗಿಗೆ ಎಲ್ಲರನ್ನೂ ಕರೆದಿದ್ರಿ, ಮುಕ್ತಾಯ ಆಯ್ತಾ? ಮತ್ತೆ ಧ್ರುವ ಸರ್ಗೆ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಯಾರು ಡಬ್ ಮಾಡ್ತಿದ್ದಾರೆ? ಇಲ್ಲ ಸರಿ ಡಬ್? ಇಲ್ಲ, ಎಲ್ಲರದು ಡಬ್ಬಿಂಗ್ ಆಗಿದೆ. ಈಗ ಧ್ರುವರ್ದು ಮಾಡಬೇಕು, ಧ್ರುವರು ಸ್ಟಾರ್ಟ್ ಮಾಡ್ತಾರೆ ನೆಕ್ಸ್ಟ್ ವೀಕಿಂದ. ಸೊ ಕನ್ನಡ ಧ್ರುವರು ಮಾಡ್ತಾರೆ. ಅದಾದಮೇಲೆ ಬೇರೆ ಲ್ಯಾಂಗ್ವೇಜು ಮಾಡ್ತೀನಿ ನಮಗನೇ. ಬೇರೆ ಲ್ಯಾಂಗ್ವೇಜು ಅಣ್ಣ ಇದು ಕನ್ನಡ ಮಾಡ್ತೀನಿ, ಕನ್ನಡ ಮಾಡ್ತೀನಿ ಅವ್ನು ಹೆಂಗೆ ಹೇಳ್ದ ಅಂದರೆ ಕನ್ನಡ ಮಾಡ್ತೀನಿ, ತೆಲುಗು ಮಾಡ್ತೀನಿ, ತಮಿಳು ಮಾಡ್ತೀನಿ ಅನ್ನಕ್ಕೆ ಬಂದ. ಸೊ ಇಲ್ಲಿ ಕನ್ನಡ ಅವ್ರು ಮಾಡ್ತಾರೆ. ಇನ್ನು ಮಿಕ್ಕಿದ್ದು ನಾವು ಅದೇ ಅವ್ರ ವಾಯ್ಸನ್ನೇ ಹಾಕೊಂಡು ಸೇಮ್ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ. ಸೊ ಬೇರೆಯವ್ರ ಕೈಲಿ ಡಬ್ ಮಾಡಿಸಿ ಧ್ರುವ ಡಬ್ ಮಾಡ್ದಂಗೆ ಇರುತ್ತೆ ಆ ಎಲ್ಲ ಲ್ಯಾಂಗ್ವೇಜ್. ಯಾಕೆಂದರೆ ಆ ಟೋನ್ನ ಒಂದು ಇದರಲ್ಲಿ ಹಾಕ್ಬಿಟ್ಟು ಮಾಡ್ತೀವಿ. ಓಕೆ. ಸೊ ಮತ್ಲಕ್ಷ್ಮಿ ಮಾಡಿದ್ದಾರೆ. ಮತ್ಲಕ್ಷ್ಮಿ ಲಾಸ್ಟ್ ಇನ್ನೊಂದು ಎರಡು ಸೀನ್ ಇದೆ ಮತ್ಲಕ್ಷ್ಮಿ ಅಲ್ವಾ. ಸೊ ಪೂರಾ ಸ್ಟೈಲಾಗೆ ಪೂರಾ ಅಂದ್ಕೊಂಡೆಲ್ಲ ಮಾಡವ್ರೆ. ಏನು ಮಾಡಮರೆ. ಸೊ ಇಟ್ಸ್ ಗುಡ್. ಎವ್ರಿ ಒನ್ಸ್ ಡಬ್ಬಿಂಗ್ ಫಿನಿಶ್. ಓನ್ಲಿ ಧ್ರುವರ್ದು ಮಾತ್ರ ಇದೆ. ಧ್ರುವರ್ದು ಈಗ ನೆಕ್ಸ್ಟ್ ವೀಕಿಂದ ಮಾಡ್ತಾರೆ. ಟೈಟಲ್ ಲಾಂಚಿಗೆ ಕರೆದಾಗ ಅಂದರೆ ಅಲ್ಲಿನ ಸ್ಟಾರ್ಗಳು, ದೊಡ್ಡ ದೊಡ್ಡ ಸ್ಟಾರ್ಗಳ ವಾಯ್ಸಲ್ಲಿ ಡಬ್ ಕೊಡ್ಸಿದ್ರಿ, ಅವ್ರದ್ದೇ ಕಂಟಿನ್ಯೂ ಆಗುತ್ತೆ ಅಥವಾ? ಆಬ್ವಿಯಸ್ಲಿ 100%. ಯಾವುದು ಚೇಂಜ್ ಇರಲ್ಲ. ಇನ್ನು ಮೋರ್ ದೆನ್ ಆ್ಯಡ್ ಆಗ್ತಾ ಹೋಗ್ತಾ ಇರ್ತೆ ಬಿಟ್ಟರೆ ಅದರಲ್ಲಿ ಯಾವುದು ಚೇಂಜ್ ಇರೋಲ್ಲ, ಯಾವುದು ಇದು ಇರೋಲ್ಲ. ಓಕೆ ಮ್ಯಾಮ್, ಸಾಂಗಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ಕಾಣಿಸ್ಕೊಂಡಿದ್ರಿ. ಸಿನಿಮಾದಲ್ಲಿ ಹೆಂಗಿರುತ್ತೆ ಅಂತ ಸರ್ ಎಲ್ಲ ಹೇಳ್ತಿರೋದು ನೋಡಿದ್ರೆ ನೀವು ಕೂಡ ಧ್ರುವ ಸರ್ಗೆ ಟಕ್ಕರ್ ಕೊಡೋ ಥರ ಇರುತ್ತೆ ಡೈಲಾಗ್ಸ್ ಅಂತ ಹೇಳ್ತಿದ್ದಾರೆ. ಖಂಡಿತ ಇಟ್ಸ್ ಅ ವೆರಿ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಯಾಕಂದರೆ ಯಾವುದೇ ಹೀರೋಯಿನ್ಗಾಗಿರಲಿ ಇಂಥ ಒಂದು ಪಾತ್ರನ ಹುಡುಕ್ತಿರ್ತಾರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ. ಸೊ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿ ನನಗೆ ಒಂದು ತುಂಬ ಸ್ಟ್ರಾಂಗ್ ಪಾತ್ರ ಸಿಕ್ಕಿದೆ. ನೀವು ಪೋಸ್ಟ್ರಲ್ಲೇ ನೋಡ್ಬೋದು ಅವ್ರು ಕೂತ್ಕೊಂಡಿರೋ ಸ್ಟೈಲ್ ಆಗಿರಲಿ ಅಥವಾ ಪ್ರತಿಯೊಂದು ಡೀಟೇಲ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ರೆಬೆಲ್ ಇದ್ದಾಳೆ ಅಂತ. ಸಾಂಗಲ್ಲೂ ಅಷ್ಟೇ ಅದೇ ಎನರ್ಜಿ ಥ್ರೂ ಔಟ್ ಕ್ಯಾರಿ ಆಗುತ್ತೆ ಆ್ಯಂಡ್ ತುಂಬ ವೇಟೇಜ್ ಇರುವಂಥ ಒಂದು ಪಾತ್ರ. ಪಾಪ ಒಬ್ಬರು ಕಾಳಿದಾಸ ತುಂಬ ರ್ಯಾಗ್ ಮಾಡಿದ್ದಾರೆ. ನಮ್ಮ KD ಟೈಟ್ಲಲ್ಲಿ ಅಷ್ಟೆಲ್ಲ ಮಚ್ಚಿದೆ, ನಿಮ್ಮ ಕೈಯಲ್ಲೂ ಮಚ್ಚಿ ಬರುತ್ತಾ ಅಂತ ಸಿನಿಮಾದಲ್ಲಿ? ನನ್ನ ಕೈಯಲ್ಲಿ ಮಚ್ಚಿರುತ್ತೋ ಅಥವಾ ಯಾಕೆ ನನ್ನ ಮಚ್ಚಲಕ್ಷ್ಮಿ ಅಂತ ಕರೀತಾರೆ ಅಂತ ಏಪ್ರಿಲಲ್ಲಿ ಗೊತ್ತಾಗುತ್ತೆ. ಅನೌನ್ಸ್ ಮಾಡಿದ್ರಾ? ಏಪ್ರಿಲ್ ಇವಾಗ ಮಾಡಿದ್ರು. ಏಪ್ರಿಲ್ ಹೆಂಗೆ ಗೊತ್ತಾಗುತ್ತೆ? ಪಿಕ್ಚರ್ನ ಏಪ್ರಿಲ್ ರಿಲೀಸ್ ಅಂತ ಹೇಳಿದ್ದೀನ. ಟ್ರೈ ಅಂತ ಹೇಳಿದ್ರಲ್ಲ ಸರ್. ಹೇಳಿದ್ ನಮಗ ಯಾವಾಗ? ಹೇಳುವಾ? ಬೇಕಾದ್ರೆ ರಿಮೈಂಡ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ ಯು. ಮೇಡಮ್, ಎಷ್ಟು ಕಷ್ಟ ಆಗುತ್ತೆ ಸರ್ಗಳ ಜೊತೆ ನೀವು ವರ್ಕ್ ಮಾಡೋದು? ಇಷ್ಟೊಂದು ನಮ್ಗೆ ನಮ್ಮ ಮುಂದೆನೇ ಇಷ್ಟೊಂದು ನೋಡಿ ಪಾಪ ಅನ್ಸಲ್ವಾ ನನಗೆ? ಅಲ್ಲೂನೇ ಬಂದ್ಬಿಡ್ತಲ್ಲ ಅಲ್ಲ ಈ ಧ್ರುವ ಅಂದ್ರೆ ಮಗು ಇದ್ದಂಗೆ, ಅವ್ನು ಕಿಡ್ ಇದ್ದಂಗೆ. ಅವನು ಬೆಳಗ್ಗೆ ಬಂದೆ ಸಾಕು, ಬೆಳಗ್ಗೆ ಈ ಟೈಮಿಗೆ ಬಾರ ಮಗನೇ ದಾಪ ಬಂದು ಅವ್ನು ಏನಿದೆ ಆ ಕೆಲಸ ಮಾಡ್ತಾನೆ. ಅದು ಎಂಜಾಯ್ ಮಾಡ್ಕೊಂಡು ಆರಾಮಾಗೆ ಖುಷಿಯಿಂದ ಮಾಡ್ತಾನೆ. ಈ ನಮ್ಮ ಹುಡುಗಿ ಅಂತ ಏನು ಕೇಳಂಗೆ ಇಲ್ಲ ನೀವು. ನಮ್ಮ ಹುಡುಗಿದು ಅವಳು ಆನ್ ಟೈಮ್. ಯಾಕೆಂದರೆ ಧ್ರುವ ಬಂದ್ಬಿಟ್ಟು ನೀವು 7 ಬರ್ತಾನೆ. ಇವಳು ಅಷ್ಟೇ 7 ಗಂಟೆ ಅಂದರೆ 7 ಗಂಟೆ ಬರೋಳು. ಬಟ್ ಅವಳದು ಮೇಕಪ್ ಹಂಗಿತ್ತು. ಮೇಕಪ್ ಅಂದರೆ ಹುಡುಗಿರ ಮೇಕಪ್ ಅಂತಿಲ್ಲ, ಆ ಪಾತ್ರದ ಮೇಕಪ್ಪೇ ಇಟ್ಸ್ ಲೈಕ್ ಡಿಫ್ರೆಂಟ್. ಬೇರೆ ಜಡೆ ಮೇಕಪ್ಪು ಅದನ್ನೆಲ್ಲ ಮಾಡೋಕ್ಕೆ ಎಷ್ಟು ಅವರ್ ಬೇಕಾಯ್ತು ಮಗನೇ? ಟಿಂಕರಿಂಗು ಪೇಂಟಿಂಗ್ ಮಾಡೋಕ್ಕೆ 2 ಅವರ್ ಬೇಕು. 2 ಅವರು. ನಮ್ಮ ಐದೊಂದು ಜಸ್ಟ್ 5 minutes. ನಮ್ಮದು ವಿತೌಟ್ ಮೇಕಪ್ ಅದು ಜಸ್ಟ್ ನಮ್ಮ ಐದೊಂದು 2 ನಿಮಿಷನೇನೋ. 2 ನಿಮಿಷ ಕಾಸ್ಟ್ಯೂಮ್ ಇದನ್ನ ಹಾಕೋ ಬರೋಕ್ಕೆ 2 ಅವರ್ಗೆ ಏನಾದರೂ 10 ನಿಮಿಷ ಲೇಟ್ ಆದರೆ ಅಂದರೆ ಸಾಕು ಅಂತ ಇನ್ನೇನು ಸ್ಟಾರ್ಟ್ ಆಗಿರೋದು ಹಿಂಗೆ ಟೈ ಅಂತ. ಯಾಕೆಂದರೆ ಪಾಪ ಅದು ನನಗೆ ಗೊತ್ತಿರ್ತದೆ ಅವಳು ಕಷ್ಟ ಎಷ್ಟು ಅಂತ. ಆ ಜಡೆ ಇಷ್ಟಪ್ಪ ಜಡೆ ಹಾಕೊಂಡು ಇದನ್ನು ಮಾಡ್ಕೊಬರೋಕ್ಕೆ. ಬಟ್ ಅಷ್ಟು ಡೆಡಿಕೇಟಾಗಿ ಮಾಡಿ. ಅದ್ರಲ್ಲಿ ಬೇರೆ ನಾವು ದೋಸೆ ಹುಡುಕ್ತಿದ್ವಿ. ಅಣ್ಣ ಯಾಕೆ ಒಂಚೂರು ಜಡೆ ಸ್ವಲ್ಪ ಚಿಕ್ಕದಾಗಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ಲು ಪಾಪ. ಸೊ ನೈಸ್. ಡೆಡಿಕೇಟೆಡ್ ಬಂದು 5 ಗಂಟೆ 4 ಗಂಟೆಗೆ ಎದ್ದು ಬರೋದು. ಎದ್ದು ಬಂದು ಅವಳು ಅಷ್ಟು ಬೇಗ ರೆಡಿಯಾಗಿ ಎಲ್ಲ ಆರ್ಟಿಸ್ಟ್ಗಳು ಬರೋಷ್ಟೊತ್ತಿಗೆ ಅದನ್ನು ರೆಡಿಯಾಗಿ 2 ಅವರ್ ರೆಡಿಯಾಗಿ ಬಂದು ಮಾಡಿದ್ಲು. ಥ್ಯಾಂಕ್ಸ್ ಕಣ್ಲಾ. ಬಟ್ ನೀನು ನನ್ನ ಮಗನೇ ಏಪ್ರಿಲ್ ಅಂತ ಹೆಂಗೆ ಹೇಳ್ದೆ ನೀನು? ಹೆಂಗಲ್ಲ ಹೇಳ್ದೆ? ಹೊಡ್ದ ಅಂದರೆ ಏಪ್ರಿಲ್ ಫೂಲ್ ಮಾಡ್ತೀರಾ? ಧ್ರುವ ಸರ್ಗೆ ಆಕ್ಷನ್ ಪ್ರಿನ್ಸ್ ಅಂತ ಕರಿತೀವಿ. ಈ ಸಿನಿಮಾದಲ್ಲಿ ಅಂದರೆ ನಿಮ್ಗೆ ಗೊತ್ತು ರೌಡಿಸಮ್ ಎಲ್ಲ ಆ ಟೈಮಿಂದನೇ ನಮಗೆ ನೋಡ್ಕೊಂಡು ಬಂದವರು. ನಮ್ಮ ಧ್ರುವ ಸರ್ಗೆ ಹೇಗಿರುತ್ತೆ ರೌಡಿಸಮ್ ಈ ಸಿನಿಮಾದಲ್ಲಿ? ಕಲ್ಟ್ ನೀನು ಚಾನ್ಸೇ ಇಲ್ಲ ನೋಡೋಕ್ಕೆ. ಇವೇ ಸರ್ಟಿಫಿಕೇಟೆ 100%. ಓಕೆ, ಆ ಮಟ್ಟಕ್ಕೆ ಇರ್ತದೆ ನೀನು ಅಣ್ಣ. ಅವ್ರು ನೋಡಿದ್ರೆ ಅಯ್ಯೋ ಗುರು ಹಿಂಗ ಅಂತ. ಓಕೆ, ಧ್ರುವರ್ನ ಇಷ್ಟು ದಿವಸ ನೋಡಿದ್ದೀರಲ್ಲ, ಬೇರೆ ಶೇಡಲ್ಲಿ ನೋಡ್ತೀರಾ ಧ್ರುವರ್ನ. ಬಟ್ ಎಲ್ಲ ನೋಡ್ಬೇಕಾದ್ರೆ ನನ್ನ ತಮ್ಮನೋ ಅಣ್ಣನೋ ಬಂಧು ಬಳಗ ನನ್ನ ಮಗ ಹಿಂಗಿರ್ಬೇಕಾಗಿತ್ತು, ನನ್ನ ತಮ್ಮ ಹಿಂಗಿರ್ಬೇಕಾಗಿತ್ತು, ಎಲ್ಲೋ ಒಂದು ಕಡೆ ನನ್ನ ತಂಗಿಗೆ ಅಣ್ಣ ಹಿಂಗಿರ್ಬೇಕಾಗಿತ್ತು ಅಂತ ಅನಿಸ್ಬೇಕು ಧ್ರುವರ್ ನೋಡಿದ್ರೆ. ಕಾಳಿದಾಸ ಅನ್ನೋ ಪಾತ್ರ, ಕಾಳಿದಾಸ ಏನು ಮಾಡ್ತಾನೆ, ಓಪನಿಂಗ್ ಸಿನಿಮಾ ಕುಂತ್ಕೊಂಡ ತಕ್ಷಣ, ಅದು ಸಿನಿಮಾ ನೋಡುವಾಗಲ್ಲ, ಓಪನಿಂಗ್ ಸೀನಲ್ಲೇ ಕರ್ಕೊಂಡು ಹೋಗ್ತಾನೆ ಅವನು ಕಾಳಿದಾಸ. ಅಂದರೆ ಆ ಜನಗಳ ನಡುವೆ ನಾನು ಒಬ್ಬ ಅಂತ ಕರ್ಕೊಂಡು ಹೋಗ್ತಾನೆ. ಅಷ್ಟು ಅದ್ಭುತವಾಗಿ ಪಾತ್ರನ ಕ್ಯಾರಿ ಮಾಡ್ಕೊಂಡು ಹೋಗಿದ್ರು.
ಸೊ ನೀವು ಹೊಸ ಧ್ರುವನ ನೋಡ್ತೀರಾ. ಆಮೇಲೆ ನಾಟ್ ಲೈಕ್ ರೆಗ್ಯುಲರ್ ಫೈಟೆಲ್ಲ ನೀವು ನೋಡಿದ್ದೀರಾ. ಸೊ ಇದೆಲ್ಲ ಡಿಫ್ರೆಂಟ್. ಎದ್ದು ಹೋಗಿ ಹೊಡಿಬೇಕು ನೀವು, ಹಂಗಿರ್ತಾವೆ ಫೈಟ್ಗಳು.